ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಸದಾ ಭಕ್ತರಿಂದ ತುಂಬಿರೋ ಪುಣ್ಯ ಸ್ಥಳ ಯಾವುದು ಎಂದು ಕೇಳಿದರೆ 100ಕ್ಕೆ 80ರಷ್ಟು ಜನ ಹೇಳೋದು ತಿರುಪತಿ ತಿಮ್ಮಪ್ಪ ಸನ್ನಿಧಿ. ಕಲಿಯುಗ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಲು ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರು ತಿರುಮಲಕ್ಕೆ ಬರ್ತಾರೆ. 7 ಬೆಟ್ಟಗಳನ್ನು ಕಾಲ್ನಡಿಗೆ ಮೂಲಕ ಹತ್ತಿ ಬರೋ ಭಕ್ತರೇ ಹೆಚ್ಚು. ಇಂತಹ ದಿನ ಭಕ್ತರು ಇರೋದಿಲ್ಲ ಅಂತ ಹೇಳೋಕೆ ಆಗಲ್ಲ. ವರ್ಷದ 365 ದಿನವೂ ಭಕ್ತರಿಂದ ಇಲ್ಲಿ ಗೋವಿಂದ ನಾಮಸ್ಮರಣೆ ಆಗುತ್ತಿರುತ್ತೆ. ಶಾಂತ ಮೂರ್ತಿಯಾಗಿ ನಿಂತಿರೋ ತಿಮ್ಮಪ್ಪನಿಗೆ ಭಕ್ತರಿಂದ ಬಿಡುವು ಸಿಗೋದು ಬರೀ 2 ರಿಂದ 3 ಗಂಟೆ ಅಷ್ಟೇ. ಸುಪ್ರಭಾತ ಸೇವೆಯಿಂದ ರಾತ್ರಿ 1 ಗಂಟೆವರೆಗೂ ಬಾಲಾಜಿಯ ದರ್ಶನ ಭಾಗ್ಯ ಇರುತ್ತದೆ. ಒಂದು ದಿನವೂ ವಿಶ್ರಾಂತಿ ಇಲ್ಲದೆ ಭಕ್ತರಿಗೆ ದರ್ಶನ ನೀಡುತ್ತಿರೋ ಈ ತಿರುಮಲ ತಿಮ್ಮಪ್ಪ ದೇವಸ್ಥಾನದ ಬಾಗಿಲು ಒಂದು ಕಾಲದಲ್ಲಿ ಬರೋಬ್ಬರಿ 12 ವರ್ಷ ಮುಚ್ಚಲಾಗಿತ್ತಂತೆ. ಇದು ಸತ್ಯದ ಸಂಗತಿ. ಅಷ್ಟೇ ಅಲ್ಲ, ಪಾಪಗಳನ್ನು ಕಳೆದುಕೊಳ್ಳಲು ಹೋಗೋ ಈ ಪುಣ್ಯ ಸ್ಥಳದಲ್ಲಿ ರಕ್ತಪಾತವೂ ಹರಿದಿದೆ. ನಿಜಕ್ಕೂ ಇದು ನಂಬಲು ಅಸಾಧ್ಯವಾದರೂ ಕೆಲ ಕಥೆಗಳು ತಿಳಿದವರು ಹೇಳುತ್ತಾ ಕಿವಿಯಿಂದ ಕಿವಿಗೆ ಬಿದ್ದ ವಿಷಯ ಇದು. 12 ವರ್ಷ ತಿಮ್ಮಪ್ಪನ ದೇವಸ್ಥಾನ ಮುಚ್ಚಿದ ರಹಸ್ಯ ತಿಳಿಯೋ ಆಸಕ್ತಿ ನಿಮಗೂ ಇದೆಯಾ? ಹಾಗಾದರೆ ಈ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಒಮ್ಮೆ ಮಾಡಿದರೆ ಸಾಕು, ಜನ್ಮ ಜನ್ಮಕ್ಕೂ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಪ್ರತಿನಿತ್ಯ ಸಾವಿರಾರು ಮಂದಿ ತಿಮ್ಮಪ್ಪನನ್ನು ದರ್ಶಿಸುತ್ತಾ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ. ಹರಕೆ, ಸೇವೆ, ಮುಡಿ ಕೊಡೋದು, ಬೆಟ್ಟ ಹತ್ತೋದು ಸೇರಿದಂತೆ ನಾನಾ ರೀತಿಯಲ್ಲಿ ಸದಾ ಭಕ್ತರು ಇಲ್ಲಿ ಇರ್ತಾರೆ. ವಿಶ್ವವಿಖ್ಯಾತಿ ಪಡೆದಿರೋ ತಿರುಮಲ ತಿಮ್ಮಪ್ಪ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಕಾಲದಲ್ಲಿ ಸುಮಾರು 12 ವರ್ಷ ಮುಚ್ಚಲಾಗಿತ್ತಂತೆ. ದೇವಸ್ಥಾನ ಮುಚ್ಚಲು ಬಲವಾದ ಕಾರಣವೂ ಇದೆ. ಕಲಿಯುಗ ದೈವ ಬಾಲಾಜಿ ಪವಾಡಕ್ಕೆ ರಾಜವಂಶಸ್ಥರು ಆಲಯವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಿ ಹೆಚ್ಚು ಭಕ್ತರು ದೇವರ ದರ್ಶನ ಮಾಡುವಂತೆ ಮಾಡಿದರು. ವಿಜಯನಗರ ಕೃಷ್ಣದೇವರಾಯ ವಂಶದ ರಾಜರು ತಿಮ್ಮಪ್ಪನಿಗೆ ನಾನಾ ಬಗೆಯ ಚಿನ್ನಾಭರಣಗಳನ್ನು ಮಾಡಿಸಿ ದೇವರಿಗೆ ಕಾಣಿಕೆಯಾಗಿ ಕೊಡುತ್ತಿದ್ದರಂತೆ. ಭಕ್ತಿಯಿಂದ ಸಮರ್ಪಿಸೋ ಒಡವೆಗಳನ್ನು ಅಲ್ಲಿದ್ದ ಅರ್ಚಕರು ಧರಿಸಿಕೊಂಡು ಓಡಾಡುತ್ತಿದ್ದ ವಿಷಯ ಅಂದಿನ ರಾಜ ನರಸಿಂಹರಾಯಲುಗೆ ತಿಳಿಯುತ್ತಂತೆ. ಕೋಪದಿಂದ ತಪ್ಪಿತಸ್ಥ ಅರ್ಚಕರನ್ನು ದೇವಸ್ಥಾನ ಪ್ರಾಂಗಣದಲ್ಲೇ ಕೊಚ್ಚಿ ಪ್ರಾಣ ತೆಗೆಸಿದರಂತೆ. ಬ್ರಾಹ್ಮಣ ಹತ್ಯೆ ಮಹಾಪಾಪ ಎಂದು ತಿಳಿದ ವಿಜಯನಗರ ಸಾಮ್ರಾಜ್ಯದ ರಾಜವಂಶಸ್ಥರು 12 ವರ್ಷ ತಿಮ್ಮಪ್ಪನ ದೇವಸ್ಥಾನ ಬಾಗಿಲು ಮುಚ್ಚಿ ಪಾಪ ಪ್ರಾಯಶ್ಚಿತ್ತ ಕಾರ್ಯಗಳಲ್ಲಿ ತೊಡಗಿದ್ದರಂತೆ. ಇದೇ ಕಾರಣಕ್ಕೆ ಆನಂದ ನಿಲಯದಲ್ಲಿರೋ ವೆಂಕಟೇಶ್ವರ ಸ್ವಾಮಿಯನ್ನ 12 ವರ್ಷಗಳ ಕಾಲ ಭಕ್ತರು ದರ್ಶಿಸಿಕೊಳ್ಳಲು ಆಗಲಿಲ್ಲವಂತೆ. ನಿಜಕ್ಕೂ ಈ ಘಟನೆ ನಡೆದಿದೆಯೋ ಇಲ್ಲವೋ ಅಂತ ಸರಿಯಾದ ಪುರಾವೆಗಳಿಲ್ಲ. ಆದರೆ ಕೆಲ ಕಥೆಗಳ ಪ್ರಕಾರ 12 ವರ್ಷ ತಿಮ್ಮಪ್ಪನ ಸನ್ನಿಧಿ ಮುಚ್ಚಲಾಗಿತ್ತು ಎಂದು ಹೇಳಲಾಗುತ್ತಾ. ಒಂದು ದಿನವೂ ಭಕ್ತರಿಲ್ಲದೆ ಕಾಣಲು ಅಸಾಧ್ಯವಾಗಿರೋ ದಿವ್ಯ ಪುಣ್ಯಕ್ಷೇತ್ರ ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಬರೋಬ್ಬರಿ 12 ವರ್ಷ ಮುಚ್ಚಲಾಗಿತ್ತು ಎಂದರೆ ನಿಜಕ್ಕೂ ನಂಬಲು ಸಾಧ್ಯವಿಲ್ಲ. ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯಿಂದಲೇ ಸೃಷ್ಟಿ, ಅಂತ್ಯವೂ ಬಾಲಾಜಿಯಿಂದಲೇ. ಭಕ್ತಿಯಿಂದ ಶ್ರೀನಿವಾಸನ ಧ್ಯಾನ ಮಾಡಿ ಕೃಪೆಗೆ ಪಾತ್ರರಾಗೋಣ.